ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ ನಾನು ಪ್ರಸ್ತುತಪಡಿಸಲಿದ್ದೇನೆ 8ನೇ ತರಗತಿಯ 4ನೆಯ ಪದ್ಯಪಾಠ ನನ್ನ ಹಾಗೆಯೇ. ರಚನೆ ಮಾಡಿರುವಂತಹ ಕೃತಿಕಾರರು ಸೂರಂ ಹೆಕ್ಕುಂಡಿ. ಮೊದಲಿಗೆ ಪದ್ಯಕ್ಕೆ ಬೇಕಾದಂತಹ ಪ್ರವೇಶವನ್ನು ಪೂರ್ವ ತಯಾರಿಯನ್ನು ನೋಡೋಣ. ಋಷಭನಾಥನ ಮಕ್ಕಳಾದಂತಹ ಭರತ ಮತ್ತು ಬಾಹುಬಲಿ ಇಬ್ಬರ ನಡುವೆ ರಾಜ್ಯಕ್ಕಾಗಿ ಯುದ್ಧ ನಡೆಯುತ್ತದೆ. ಯುದ್ಧದಲ್ಲಿ ಬಾಹುಬಲಿಯು ತನ್ನ ಅಣ್ಣನಾದ ಭರತನನ್ನು ಮುಷ್ಟಿಯುದ್ಧ, ದೃಷ್ಟಿಯುದ್ಧ ಹಾಗೂ ಜಲಯುದ್ಧಗಳಲ್ಲಿ ಸೋಲಿಸುತ್ತಾನೆ. ಇದರಿಂದ ಅವಮಾನಿತನಾದ ಭರತನು ಬಾಹುಬಲಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಇದರಿಂದ ಬೇಸರಗೊಂಡ ಬಾಹುಬಲಿ ಗೆದ್ದ ರಾಜ್ಯವನ್ನು ಭರತನಿಗೆ ಒಪ್ಪಿಸಿ ತಪಸ್ಸನ್ನು ಆಚರಿಸಲು ತೆರಳುತ್ತಾನೆ. ಈ ರೀತಿಯಲ್ಲಿ ಭೋಗವನ್ನು ತ್ಯಜಿಸಿ ತ್ಯಾಗಿಯಾಗುವ ಭವ್ಯ ತತ್ವವನ್ನು ಬಾಹುಬಲಿಯು ಜಗತ್ತಿಗೆ ಸಾರುತ್ತಾನೆ. ಸ್ವಾಭಿಮಾನ, ತ್ಯಾಗ ಹಾಗೂ ಅಹಿಂಸೆಯ ಪ್ರತೀಕವಾದ ಗೊಮ್ಮಟ ಮೂರ್ತಿಗೆ 12 ವರ್ಷದಲ್ಲಿ ಒಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ನಡೆಯುತ್ತದೆ. ಶ್ರವಣ ಬೆಳಗೊಳದ ಗೊಮ್ಮಟ ಮೂರ್ತಿಯ ಮಹಾಮಜ್ಜನವನ್ನು ಕಂಡ ಮಗು ತನ್ನ ತಾತನ ಜೊತೆ ನಡೆಸುವ ಸಂಭಾಷಣೆ ಹಾಗೂ ಮಗುವಿನ ಮುಗ್ಧತೆ ಈ ಒಂದು ಕವನದಲ್ಲಿ ವ್ಯಕ್ತವಾಗಿದೆ. ಇಲ್ಲಿ ಗಮನಿಸಿ, ಋಷಭನಾಥನಿಗೆ 2 ಮಕ್ಕಳು, ಅವರೇ ಭರತ ಮತ್ತು ಬಾಹುಬಲಿ. ಇವರಿಬ್ಬರ ನಡುವೆ ರಾಜ್ಯಕ್ಕಾಗಿ ಯುದ್ಧ ನಡೆಯುತ್ತದೆ. ಅದು ಎಂತಹ ಯುದ್ಧ ಎಂದರೆ, ಬಾಹುಬಲಿಯನ್ನ ಅಣ್ಣನಾದ ಭರತನು ಸೋಲಿಸಲು ಮುಷ್ಟಿಯುದ್ಧ, ಜಲಯುದ್ಧ ಹಾಗೂ ದೃಷ್ಟಿಯುದ್ಧಗಳು ನಡೆಯುತ್ತವೆ. ಆ ಯುದ್ಧದಲ್ಲಿ ಭರತನನ್ನು ಬಾಹುಬಲಿ ಸೋಲಿಸುತ್ತಾನೆ. ಇದರಿಂದ ಅವಮಾನಗೊಂಡಂತಹ ಭರತನು ಬಾಹುಬಲಿಯನ್ನು ಕೊಲ್ಲಲು ಮುಂದಾಗುತ್ತಾನೆ. ಯುದ್ಧದಲ್ಲಿ ಸೋಲಿಸಿ ಅಣ್ಣ ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ ಎನ್ನುವಂತಹ ಕೋಪದಲ್ಲಿ ಅಣ್ಣನನ್ನು ಕೊಲ್ಲಲು ಮುಂದಾಗುತ್ತಾನೆ ಭರತ ಚಕ್ರವರ್ತಿ. ಸೋದರರಲ್ಲಿಯೇ ಇಂತಹ ಒಂದು ಮತ್ಸರ ಬಂದಾಗ ಬೇಸರಗೊಂಡಂತಹ ಬಾಹುಬಲಿ ಗೆದ್ದಂತಹ ರಾಜ್ಯವೆಲ್ಲವನ್ನ ಕೂಡ ಭರತನಿಗೆ ಒಪ್ಪಿಸಿ ತಪಸ್ಸನ್ನು ಆಚರಿಸಲು ತೆರಳುತ್ತಾನೆ. ಈ ರೀತಿಯಲ್ಲಿ ಭೋಗವನ್ನು ತ್ಯಜಿಸಿ ತ್ಯಾಗಿಯಾಗುವ ಭವ್ಯ ತತ್ವವನ್ನು ಬಾಹುಬಲಿಯು ಜಗತ್ತಿಗೆ ಸಾರುತ್ತಾನೆ. ಇವನು ಸ್ವಾಭಿಮಾನಿ, ತ್ಯಾಗ ಹಾಗೂ ಅಹಿಂಸೆಯ ಪ್ರತೀಕ. ಅಂತಹ ಸ್ವಾಭಿಮಾನಿ ಅಹಿಂಸೆಯ ಪ್ರತೀಕವಾದ ಗೊಮ್ಮಟೇಶ್ವರನಿಗೆ, ಗೊಮ್ಮಟ ಮೂರ್ತಿಗೆ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಶ್ರವಣ ಬೆಳಗೊಳದಲ್ಲಿ ನಡೆಯುತ್ತದೆ. ಶ್ರವಣ ಬೆಳಗೊಳದಲ್ಲಿನ ಗೊಮ್ಮಟ ಮೂರ್ತಿಯ ಮಹಾಮಜ್ಜನವನ್ನು ಕಂಡಂತಹ, ಅಲ್ಲಿಗೆ ಪ್ರವಾಸ ಹೋದಂತಹ ಒಬ್ಬ ಪುಟ್ಟ ಮಗು ತನ್ನ ತಾತನ ಜೊತೆ ನಡೆಸುವಂತಹ ಸಂಭಾಷಣೆಯನ್ನು ನಾವು ಈ ಕವನದಲ್ಲಿ ನೋಡಬಹುದು. ಇನ್ನು ಪದ್ಯವನ್ನು ರಚನೆ ಮಾಡಿರುವಂತಹ ಕೃತಿಕಾರರ ಪರಿಚಯವನ್ನು ನೋಡೋಣ. ಸೂರಂ ಹೆಕ್ಕುಂಡಿ, ಅವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಹೆಕ್ಕುಂಡಿ. ಇವರು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ 1923ರಲ್ಲಿ ಜನಿಸಿದರು. ಬಡತನದಲ್ಲಿ ಬೆಳೆದಂತಹ ಇವರು ಶ್ರೀ ಸತ್ವಬೋಧೆ ಸೇವಾ ಸಂಘ ನಡೆಸುತ್ತಿದ್ದ ವಾಚನಾಲಯದಲ್ಲಿ ಕೆಲಸಕ್ಕೆ ಸೇರ್ತಾರೆ. ಅದರ ಫಲವಾಗಿ ವಾಚನಾಲಯದ ಪುಸ್ತಕಗಳನ್ನು ಪುಕ್ಕಟೆ ಓದುವ ಅವಕಾಶ ಸಿಗುತ್ತದೆ ಇವರಿಗೆ. ಹೆಕ್ಕುಂಡಿಯವರು ಸಾಹಿತ್ಯ ಲೋಕಕ್ಕೆ ಆಕರ್ಷಿತರಾದರು. ಪ್ರೌಢಶಾಲೆಯಲ್ಲಿ ಓದುತ್ತಿರುವಾಗ ಉನ್ನತಿ ಕೈಬರಹದ ಪತ್ರಿಕೆಯನ್ನು ಸಂಪಾದಿಸಿ ಪ್ರಕಟಿಸಿದರು. ಇವರು ಪ್ರೌಢಶಾಲೆಯಲ್ಲಿ ಅಂದರೆ ಹೈಸ್ಕೂಲನ್ನು ಓದಬೇಕಾದ್ರೆ ಉನ್ನತಿ ಎನ್ನುವಂತಹ ಕೈಬರಹದ ಪತ್ರಿಕೆಯನ್ನು ಪ್ರಕಟಣೆ ಮಾಡ್ತಾರೆ ಸಂಪಾದಿಸಿ. ಇವರ ಪ್ರಮುಖ ಕೃತಿಗಳು ಎಂದರೆ ಆನಂದ ತೀರ್ಥ, ಸಂತಾನ, ಹಾವಾಡಿಗರ ಹುಡುಗ, ಮತ್ಸ್ಯಗಂಧಿ, ಬೆಳ್ಳಕ್ಕಿಗಳು, ಕಥನ ಕವನಗಳು, ಬಕ್ಕುಳದ ಹೂವುಗಳು ಇನ್ನೂ ಮುಂತಾದವು ಇವರ ಪ್ರಮುಖ ಕೃತಿಗಳು. ಇನ್ನು ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ರಾಜ್ಯ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಬಕುಳದ ಹೂವುಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ಶ್ರೀಯುತರು 1995ರಲ್ಲಿ ಮರಣ ಹೊಂದಿದರು.
ಪ್ರಸ್ತುತ ಪದ್ಯವನ್ನು ಅವರ ಕಥನ ಕವನಗಳು ಎಂಬ ಕವನ ಸಂಗ್ರಹದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಇದಾಗಿದೆ ಕೃತಿಕಾರರ ಪರಿಚಯ. ವಿದ್ಯಾರ್ಥಿಗಳೇ ಗಮನಿಸಿ, ಕೃತಿಕಾರರ ಪರಿಚಯದಲ್ಲಿ ನಿಮಗೆ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳು ಎಂದರೆ ಇವರ ಪ್ರಮುಖ ಕೃತಿಗಳು ಹಾಗೂ ಇವರು ಸಂಪಾದಿಸಿದಂತಹ ಪತ್ರಿಕೆ, ಅದು ಉನ್ನತಿ ಪತ್ರಿಕೆ, ಹಾಗೂ ಇವರ ಕೃತಿಗಳ ಬಗ್ಗೆ ತಿಳಿದುಕೊಳ್ಳಿ. ಹಾಗೆಯೇ ಪ್ರಸ್ತುತ ಕವನವನ್ನು ಎಲ್ಲಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದರೆ ಕಥನ ಕವನಗಳು ಕವನ ಸಂಕಲನದಿಂದ ಆಯ್ಕೆಯನ್ನು ಮಾಡಿಕೊಳ್ಳಲಾಗಿದೆ. ಸುರಂ ಎಕ್ಕುಂಡಿಯವರ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಟಿಪ್ಪಣಿ ಪದಗಳನ್ನು ನೋಡೋಣ. ಭರತ ಬಾಹುಬಲಿ ಇವರು ಅಯೋಧ್ಯೆಯ ಅರಸನಾಗಿದ್ದ ಋಷಭನಾಥನ ಅನೇಕ ಮಕ್ಕಳಲ್ಲಿ ಇಬ್ಬರು. ಋಷಭನಾಥನು ವೈರಾಗ್ಯ ಪರನಾದಾಗ ತನ್ನ ಮಕ್ಕಳಿಗೆ ರಾಜ್ಯವನ್ನು ಹಂಚಿ ತಪಸ್ಸಿಗೆ ತೆರಳುತ್ತಾನೆ. ಇಲ್ಲಿ ಭರತ ಮತ್ತು ಬಾಹುಬಲಿ ಇಬ್ಬರೂ ಕೂಡ ಅಯೋಧ್ಯೆಯ ರಾಜನಾಗಿದ್ದಂತಹ ಋಷಭನಾಥನ ಅನೇಕ ಮಕ್ಕಳಲ್ಲಿ ಇವರಿಬ್ಬರೂ ಕೂಡ ಮಕ್ಕಳಾಗಿರುತ್ತಾರೆ. ಋಷಭನಾಥನು ವೈರಾಗ್ಯವನ್ನು ತಾಳಿ ತನ್ನ ಮಕ್ಕಳಿಗೆ ರಾಜ್ಯವನ್ನು ಹಂಚಿ ಅವನು ತಪಸ್ಸಿಗೆ ಹೊರಟು ಹೋಗುತ್ತಾನೆ. ಅದರಂತೆ ಅಯೋಧ್ಯೆಯನ್ನು ಆಳುತ್ತಿದ್ದಂತಹ ಭರತನ ಶಸ್ತ್ರಾಗಾರದಲ್ಲಿ ಚಕ್ರರತ್ನವು ಹುಟ್ಟಲು ಅದನ್ನು ಮುಂದಿಟ್ಟು ದಿಗ್ವಿಜಯ ಮುಗಿಸಿ ಹಿಂದಿರುಗುತ್ತಿದ್ದಾಗ ಅದು ಅಯೋಧ್ಯೆಯನ್ನು ಪ್ರವೇಶಿಸದೆ ನಿಂತು ಬಿಡುತ್ತದೆ. ಭರತ ಒಬ್ಬ ಬಲಶಾಲಿಯಾದಂತಹ ಅರಸ, ಒಬ್ಬ ಚಾಣಾಕ್ಷ ಅರಸ. ಅವನ ಶಸ್ತ್ರಾಗಾರದಲ್ಲಿ ಚಕ್ರರತ್ನವು ಉದ್ಭವ ಆಗುತ್ತೆ. ಅದನ್ನು ಇಟ್ಟುಕೊಂಡು ಅವನು ಜಗತ್ತನ್ನು ಗೆಲ್ಲಲು, ದಿಗ್ವಿಜಯವನ್ನು ಸಾಧಿಸಲು, ಇಡೀ ಭರತಖಂಡವನ್ನು ಗೆಲ್ಲಲು ಅವನು ಮುಂದಾಗುತ್ತಾನೆ. ಆ ಪ್ರಕಾರವಾಗಿಯೇ ಅವನು ಅಯೋಧ್ಯದಲ್ಲಿ ಅವನ ಶಸ್ತ್ರಾಗಾರದಲ್ಲಿ ಹುಟ್ಟಿದಂತಹ ಚಕ್ರರತ್ನವು ಮುಂದಿಟ್ಟುಕೊಂಡು ದಿಗ್ವಿಜಯ ಸಾಧಿಸಲು ಹೊರಟಾಗ ಅದು ಹಿಂದಿರುಗುತ್ತಿದ್ದಾಗ ಚಕ್ರರತ್ನವು ಹಿಂದಿರುಗಿ ಅರಮನೆಗೆ ಬರುವಾಗ ಅಯೋಧ್ಯೆಯನ್ನು ಪ್ರವೇಶ ಮಾಡದೆ ನಿಂತು ಬಿಡುತ್ತದೆ. ಪೌದನಪುರದಲ್ಲಿ ಆಳುತ್ತಿದ್ದಂತಹ ಬಾಹುಬಲಿಯನ್ನು ಗೆಲ್ಲದೆ ತನ್ನ ಚಕ್ರವರ್ತಿ ಪಟ್ಟ ಪೂರ್ಣಗೊಳ್ಳದು ಎಂದು ಭರತನು ಅಣ್ಣನಾದ ತನಗೆ ಶರಣಾಗಬೇಕೆಂದು ತಮ್ಮನಿಗೆ ಸಂದೇಶವನ್ನು ಕಳಿಸುತ್ತಾನೆ. ಅಣ್ಣನಾದರೇನಂತೆ ತಲೆಬಾಗುವುದು ಅರಸನಾಗಿರುವ ತನ್ನ ಅಭಿಮಾನಕ್ಕೆ ಕುಂದು ಎಂದು ಬಾಹುಬಲಿಯು ಯುದ್ಧಕ್ಕೆ ಸನ್ನದ್ಧನಾಗುತ್ತಾನೆ. ಮಂತ್ರಿಗಳ ಮಾತಿನಂತೆ ಸೈನಿಕರ ನಾಶದ ಬದಲಿಗೆ ದ್ವಂದ್ವ ಯುದ್ಧಕ್ಕೆ ಇಬ್ಬರೂ ಕೂಡ ಮನಸ್ಸು ಮಾಡಿದರು. ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧಗಳಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ. ಆದರೆ ಈ ಗೆಲುವಿನಿಂದ ಪ್ರಯೋಜನವಿಲ್ಲವೆಂದು ಗೆದ್ದ ರಾಜ್ಯವನ್ನು ಅಣ್ಣನಿಗೆ ಒಪ್ಪಿಸಿ ತಾನು ವೈರಾಗ್ಯ ಪರವಶನಾಗಿ ತಪಸ್ಸಿಗೆ ತೆರಳು ಗೊಮ್ಮಟೇಶ್ವರನಾಗುತ್ತಾನೆ. ಇಲ್ಲಿ ಗೊಮ್ಮಟ ಮೂರ್ತಿ ಶ್ರವಣಬೆಳಗೊಳದಲ್ಲಿ ಇರುವಂತಹ ಬಾಹುಬಲಿ. ಅಂದರೆ ಅಣ್ಣನ ವಿರುದ್ಧವೇ ಯುದ್ಧವನ್ನು ಸಾರುತ್ತಾನೆ ಭರತ. ಆದರೆ ಅಣ್ಣನಾದರೂ ಕೂಡ ಅವನು ತಲೆಯನ್ನು ಬಾಗದೆ ಅಣ್ಣನಿಗೆ ತಲೆಯನ್ನು ಬಾಗಲು ಸಿದ್ಧನಿರತಕ್ಕಂತಹ ಭರತನ ವಿರುದ್ಧ ಯುದ್ಧವನ್ನು ಸಾರುತ್ತಾರೆ. ಇಬ್ಬರೂ ಕೂಡ ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧಗಳನ್ನು ಮಾಡುತ್ತಾರೆ. ಆ ಯುದ್ಧದಲ್ಲಿ ಬಾಹುಬಲಿ ಗೆಲ್ಲುತ್ತಾನೆ. ಆದರೆ ಈ ಗೆಲುವಿನಿಂದ ಪ್ರಯೋಜನವಿಲ್ಲವೆಂದು ಗೆದ್ದ ರಾಜ್ಯವನ್ನು ತನ್ನ ಅಣ್ಣನಾದ ಭರತನಿಗೆ ಒಪ್ಪಿಸಿ ಅವನು ವೈರಾಗ್ಯವನ್ನು ತಾಳಿ ತಪಸ್ಸಿಗೆ ತೆರಳುತ್ತಾನೆ ಬಾಹುಬಲಿ. ಅವನ ಮೂರ್ತಿಯೇ ಗೊಮ್ಮಟೇಶ್ವರ ಮೂರ್ತಿ. ಪದ್ಯದಲ್ಲಿ ಇರುವಂತಹ ಪದಗಳ ಅರ್ಥವನ್ನು ನೋಡೋಣ. ಅಭಯ ಎಂದರೆ ರಕ್ಷಣೆ, ದುಗ್ಧಹಾಸ ಅಂದರೆ ಆಲುನಗೆ, ಮುಗುಲ್ನಗೆ, ನೆರೆ ಅಂದರೆ ಗುಂಪು ಸೇರು, ಮುಗಿಲು ಎಂದರೆ ಮೋಡ ಎತ್ತರದ ಸ್ಥಾನ, ಸೆಣಸು ಅಂದರೆ ಹೋರಾಡು, ಹಮ್ಮು ಅಂದರೆ ಅಹಂಕಾರ, ಚೆಂಬು ಅಂದರೆ ತಂಬಿಗೆ, ನುಡಿಯ ಹೊಳೆ ಅಂದರೆ ನಿರಂತರವಾಗಿ ಕೇಳುಬರುವ ಮಾತು, ಮಜ್ಜನ ಎಂದರೆ ಮಾರ್ಜನ ಸ್ಥಾನ ಎಂಬರ್ಥ, ಮುಗ್ಧ ಎಂದರೆ ಸರಳ ಸ್ವಭಾವದ, ಹಚ್ಚಡ ಅಂದರೆ ಒದಿಕೆ ಎಂಬ ಅರ್ಥವನ್ನು ನೀಡುತ್ತದೆ. ಇನ್ನು ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶವನ್ನು ಕೂಡ ತಿಳಿದುಕೊಳ್ಳೋಣ. ನನ್ನ ಹಾಗೆಯೇ ಸುರಂ ಎಕ್ಕುಂಡಿಯವರು ರಚನೆ ಮಾಡಿರುವಂತಹ ಪದ್ಯ ಇದಾಗಿದ್ದು, ಪದ್ಯದ ಪ್ರವೇಶ ಪದಗಳ ಅರ್ಥವನ್ನು ನೋಡಿದ್ದೇವೆ. ಇನ್ನು ಪದ್ಯವನ್ನು ಓದುವುದರ ಮೂಲಕ ಸಾರಾಂಶ ತಿಳಿಯೋಣ. ಮೊನ್ನೆ ನಡೆಯಿತಲ್ಲ
ಬಾಹುಬಲಿಯ ಮಜ್ಜನ. ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗುವು ಅಜ್ಜನ. ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು, ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು. ಇಲ್ಲಿ ಸಾಲುಗಳ ಅರ್ಥ: ಮೊನ್ನೆ ತಾನೇ ನಡೆಯುತ್ತಲ್ಲ ಬಾಹುಬಲಿಯ ಮಜ್ಜನ ಅಂದರೆ ಮಹಾಮಸ್ತಕಾಭಿಷೇಕ ನಡೆಯುತ್ತಲ್ವಾ, ಅದು ಎಲ್ಲಿ? ಶ್ರವಣಬೆಳಗೊಳದಲ್ಲಿರ್ತಕ್ಕಂತಹ ಬೆಟ್ಟದಲ್ಲಿ. ಈ ಶ್ರವಣಬೆಳಗೊಳ ಹಾಸನ ಜಿಲ್ಲೆಯಲ್ಲಿದೆ. ಈ ಒಂದು ಬಾಹುಬಲಿಯ ಮೂರ್ತಿಯನ್ನು ಅತ್ಯಂತ ಸೊಗಸಾಗಿ ಕೆತ್ತಲಾಗಿದೆ. ವಿದ್ಯಾರ್ಥಿಗಳು ಗಮನಿಸಿ, ಇಲ್ಲಿ ಪುಟ್ಟ ಹುಡುಗನೊಬ್ಬ ತನ್ನ ತಾತನ ಜೊತೆ ಬಾಹುಬಲಿಯ ಪ್ರತಿಮೆಯನ್ನು ನೋಡಲು, ಮಹಾಮಸ್ತಕಾಭಿಷೇಕವನ್ನು ವೀಕ್ಷಿಸಲು ತನ್ನ ತಾತನ ಜೊತೆ ಹೋಗಿರುತ್ತಾನೆ. ಅದನ್ನು ಕುರಿತು ತನ್ನ ತಾತನಿಗೆ ಅವನು ಹೀಗೆ ಕೇಳುತ್ತಾನೆ: ಮೊನ್ನೆ ತಾನೇ ನಡೆಯುತ್ತಲ್ವ ಬಾಹುಬಲಿಯ ಮಹಾಮಸ್ತಕಾಭಿಷೇಕ, ಆ ಬೆಟ್ಟದಲ್ಲಿ ಕುಳಿತುಕೊಂಡಂತಹ ಬೆಟ್ಟದಲ್ಲಿ ಕೇಳಿತಂದು ಆ ಬೆಟ್ಟಕ್ಕೆ ಹೋದಂತಹ ಪುಟ್ಟ ಮಗು ಒಂದು ತನ್ನ ತಾತನನ್ನು ಕೇಳುತ್ತೆ. ಆತನು ಯಾರು? ಇಲ್ಲಿ ನಿಂತು ಅವನು ಏನನ್ನು ನೋಡುತ್ತಿದ್ದಾನೆ? ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು? ಇಂದ್ರಗಿರಿಯ ಬೆಟ್ಟದ ಮೇಲೆ ಅವನು ನಿಂತು ನೋಡುತ್ತಿದ್ದಾನಲ್ವಾ, ಅವನು ಏನು ಮಾಡುತ್ತಿದ್ದಾನೆ? ಮೊನ್ನೆ ನಡೆಯುತ್ತಲ್ಲ ಬಾಹುಬಲಿಯ ಮಹಾಮಸ್ತಕಾಭಿಷೇಕ, ಆ ಬೆಟ್ಟಕ್ಕೆ ನಾವು ಹೋಗಿದ್ದೇವಲ್ಲ, ಅಲ್ಲಿ ಅಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಪುಟ್ಟ ಮಗುವು ಅಜ್ಜನನ್ನು ಕೇಳುತ್ತೆ, ಈತನು ಯಾರು? ಇಲ್ಲಿ ಏಕೆ ನಿಂತು ಏನನ್ನು ನೋಡುತ್ತಿದ್ದಾನೆ ಇಂದ್ರಗಿರಿಯ ಬೆಟ್ಟದಲ್ಲಿ ಎಂದು ತನ್ನ ತಾತನನ್ನು ಪ್ರಶ್ನೆ ಮಾಡುತ್ತೆ. ಮುಂದುವರಿಯುತ್ತಾ ಮುಂದಿನ ಸಾಲುಗಳು: ಇವನೇ ಬಾಹುಬಲಿಯು ಮಗು, ಧೀರತನದ ಮೂರ್ತಿಯು, ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿದವನ ಕೀರ್ತಿಯು, ಹತ್ತುವವರು ಇಳಿಯುವವರ ನಿಂತು ನೋಡುತ್ತಿರುವನು, ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು, ಬಳಲಿದವರಿಗೆಲ್ಲ ಇಲ್ಲಿ ಕೈಯ ನೀಡುತ್ತಿರುವನು. ಇಲ್ಲಿ ಇವನೇ ಆ ತಾತ ಆ ಮೊಮ್ಮಗನಿಗೆ ಹೇಳ್ತಾ ಇದ್ದಾನೆ. ಆ ಮೊಮ್ಮಗು ಕೇಳ್ತಾ ಇದೆ, ತಾತ ಇವನು ಯಾರು? ಬಾಹುಬಲಿ ಮಹಾಮಸ್ತಕಾಭಿಷೇಕವನ್ನು ನಾವು ನೋಡ್ಕೊಂಡು ಬಂದ್ವಲ್ಲ ಮೊನ್ನೆ ತಾನೇ, ಆ ಒಂದು ಮಹಾಮಸ್ತಕಾಭಿಷೇಕವನ್ನು ನೋಡಿದ್ದೇವೆ. ಅವನು ಯಾರು? ಅವನು ಯಾಕೆ ಇಲ್ಲಿ ನಿಂತ್ಕೊಂಡಿದ್ದಾನೆ ಈ ಬೆಟ್ಟದ ತುದಿಯಲ್ಲಿ ಎಂದು ಕೇಳಿದಾಗ ಆಗ ತಾತ ಹೇಳ್ತಾನೆ, ಅವನೇ ಬಾಹುಬಲಿ. ಅವನು ಧೀರತನದ ಮೂರ್ತಿ. ಧೀರ ಅಂದರೆ ಪ್ರಬಲವಾದ ಒಂದು ರಾಜ. ಅವನ ಒಂದು ಮೂರ್ತಿ ಅಂದರೆ ಕಲ್ಲಿನ ಒಂದು ಶಿಲ್ಪ. ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿದಿವನ ಕೀರ್ತಿ. ಅವನ ಕೀರ್ತಿಯನ್ನು ಮಾತುಗಳಲ್ಲಿ ಹೀಗೆ ಹೇಳುತ್ತಾನೆ: ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು. ಅವನು ಅಲ್ಲಿ ಇಂದ್ರಗಿರಿಯ ಬೆಟ್ಟದ ಮೇಲೆ ಕುಳಿತು ನಿಂತು ಏನು ಮಾಡ್ತಿದ್ದಾನೆ ಅಂದರೆ, ಇಲ್ಲಿ ಹತ್ತುವಂತಹವರನ್ನು ಮತ್ತು ನಿಂತು ನೋಡುವವರನ್ನು ನೋಡ್ತಾ ಇದ್ದಾನೆ. ನಿಲ್ಲುವವರ ನಡೆಯುವವರ, ಅಲ್ಲಿ ನಿಂತ್ಕೊಳ್ತಕ್ಕಂತಹವರನ್ನು, ಬೆಟ್ಟದ ಮೇಲೆ ಹತ್ತುತ್ತಿರುವವರನ್ನು ಅವನು ಲೆಕ್ಕ ಮಾಡ್ತಾ ಇದ್ದಾನೆ. ಬಳಲಿದವರಿಗೆಲ್ಲ ಕೂಡ ಕೈಯನ್ನು ನೀಡಿ ತನ್ನ ಹತ್ತಿರ ಕರೆದುಕೊಳ್ಳುತ್ತಿದ್ದಾನೆ. ಇಲ್ಲಿ ಏಕೆ ಬಂದು ನಿಂತ? ಇಷ್ಟು ದೂರ ಎತ್ತರ, ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ. ಹಾಗಾದರೆ ಬಾಹುಬಲಿ ಇಲ್ಲಿ ಏಕೆ ಬಂದು ನಿಂತ್ಕೊಂಡ? ಇಷ್ಟು ದೂರ ಏಕೆ ಬಂದ? ಇಷ್ಟು ಎತ್ತರದಲ್ಲಿ ಏಕೆ ಬಂದು ನಿಂತ್ಕೊಂಡ? ಇವನಿಗೆ ಭಯ ಆಗುವುದಿಲ್ಲವೇ? ಇವನ ಬಳಿ ಯಾರೂ ಇಲ್ಲ, ಇವನ ಹತ್ತಿರ ಯಾರೂ ಸಹ ಇಲ್ಲ ಎಂದು ತಾತನಿಗೆ ಆ ಪುಟ್ಟ ಮಗು ಕೇಳುತ್ತೆ. ಮುಂದುವರಿಯುತ್ತಾ ತಾತ ಹೀಗೆ ಹೇಳುತ್ತಾನೆ: ಇವನಿಗೆಲ್ಲಿ ಭಯವು ಮಗು? ಅಭಯ ಮೂರ್ತಿ ಈತನು, ಭರತ ಚಕ್ರವರ್ತಿ ಇವನ ಅಣ್ಣ. ಒಮ್ಮೆ ಆತನು ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು. ಗೆದ್ದ ರಾಜ್ಯ ಮರಳಿಸುತ್ತಾ ಮುನುಡಿದನೊಂದು ಮಾತನು: ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು. ಬೆಟ್ಟ ಕರೆಯುತ್ತಿಹದು ನನ್ನ ಮುಗಿಲ ತನ್ನ ಹತ್ತಿರ. ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ. ತಪಸ್ಸೊಂದೇ ತಿಳಿಯುವುದೊಂದೇ ಹುಟ್ಟು ಸಾವಿನ ಉತ್ತರ. ಇಲ್ಲಿ ಇವನಿಗೆ ಭಯ ಎಂತಹ ಭಯ? ಅವನಿಗೆ ಭಯ ಏನೂ ಇಲ್ಲ. ಅವನು ಎಲ್ಲರನ್ನೂ ಕೂಡ ಅಭಯ ಅಂದರೆ ಕಾಪಾಡುತ್ತಿದ್ದಾನೆ. ಇವನು ಭರತ ಚಕ್ರವರ್ತಿ, ಇವನಿಗೆ ಭಯ ಎಂಬುದು ಇಲ್ಲ. ಇವನೇ ಬೆಟ್ಟದಲ್ಲಿ ಕುಳಿತು ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುತ್ತಿದ್ದಾನೆ, ಅಭಯ ಮಾಡುತ್ತಿದ್ದಾನೆ ಎಂದರೆ ರಕ್ಷಣೆ ಮಾಡ್ತಾ ಇದ್ದಾನೆ.
ಆಶೀರ್ವಾದ ಮಾಡ್ತಾ ಇದ್ದಾನೆ. ಇವನ ಹೆಸರು ಭರತ ಚಕ್ರವರ್ತಿ. ಇವನ ಅಣ್ಣ ಒಮ್ಮೆ ಆತನು ಅಹಂಕಾರದಿಂದ ಬಂದು ಸೆಣಸಿ ತಮ್ಮನಲ್ಲಿ ಸೋತನು. ಒಮ್ಮೆ ಆತನ ಅಣ್ಣನಾದಂತಹ ಭರತ ಚಕ್ರವರ್ತಿ ಅಹಂಕಾರದಿಂದ, ಹಮ್ಮಿನಲ್ಲಿ ಅಂದರೆ ಅಹಂಕಾರದಿಂದ ಬಂದು ಯುದ್ಧವನ್ನು ಮಾಡಿ ಸೋತು ಹೋಗುತ್ತಾನೆ. ಬಾಹುಬಲಿ ಗೆದ್ದ ರಾಜ್ಯವನ್ನು ತನ್ನ ಅಣ್ಣನಿಗೆ ಮರಳಿಸಿ ಒಂದು ಮಾತನ್ನು ನುಡಿಯುತ್ತಾನೆ. ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆ. ಬೆಟ್ಟ ನನ್ನನ್ನು ಕರೆಯುತ್ತಿದೆ. ನನ್ನ ಮುಗಿಲ ತನ್ನ ಹತ್ತಿರ ಯಾವುದುಂಟು ಅಣ್ಣ ಇಲ್ಲಿ ಜೀವದೆತ್ತರ. ಆ ಬೆಟ್ಟ ನನ್ನನ್ನು ಕೈ ಬೀಸಿ ಕರೀತಾ ಇದೆ ಮುಗಿಲಿನ ಹತ್ತಿರ. ಇಲ್ಲಿ ಏನಿದೆ? ಇಲ್ಲಿ ಜೀವವೇರದೆತ್ತರ ಎನ್ನುತ್ತಾನೆ. ಅಂದರೆ ನನ್ನನ್ನು ಬೆಟ್ಟ ಕೈ ಬೀಸಿ ಕರೀತಾ ಇದೆ. ಮುಗಿಲಿನ ಎತ್ತರಕ್ಕೆ ನಾನು ಬೆಳೆದಿದ್ದೇನೆ, ಮುಗಿಲಿನ ಎತ್ತರಕ್ಕೆ ನಾನು ಹೋಗುತ್ತೇನೆ. ಯಾವುದುಂಟು ಇಲ್ಲಿ ಜೀವನದಲ್ಲಿ? ಅದಕ್ಕೆ ಉತ್ತರ ಕೊಡುವವರು ಯಾರು? ತಪಸ್ಸೊಂದೇ ನನಗೆ ತಿಳಿದಿರುವುದು. ಅದಕ್ಕೆ ಉತ್ತರ, ಸಾವಿನ ಉತ್ತರ ತಪಸ್ಸೊಂದೇ ನನಗೆ ನೀಡುತ್ತದೆ ಎಂಬುದಾಗಿ ಇಲ್ಲಿ ಬಾಹುಬಲಿ ತನ್ನ ಅಣ್ಣನಿಗೆ ಹೇಳುತ್ತಾನೆ, ಭರತನಿಗೆ. ಮುಂದುವರಿಯುತ್ತಾ ಹೇಳುತ್ತಾನೆ, ನಿಂತು ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು, ಹುಟ್ಟು ಸಾವಿನಾಚೆಗಿರುವ ಹೊಳೆವ ಹಾದಿ ನೋಡಲು, ಬಿಸಿಲು ಬಂತು ನೆರಳು ಬಂತು ಗಾಳಿ ಬಿಚ್ಚಿ ಬೀಸಿತು, ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹೆಚ್ಚಿದವನು ಅಚ್ಚಡವನು ಆಸಿತು. ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರು. ದೀಪದಂತೆ ನಿಂತು ಇವಾಗೆ ನಮೋ ಎಂದು ನುಡಿದರು. ನಿಂತು ಹಾಗೆ ಘೋರ ತಪಸ್ಸನ್ನು ಮಾಡಿದ ಬಾಹುಬಲಿ. ಹುಟ್ಟು ಸಾವಿನ ಆಚೆಗಿರುವಂತಹ ಮೊಳೆವ ಹಾದಿಯನ್ನು ನೋಡಿದನು. ಪ್ರಕಾಶಮಾನವಾದಂತಹ ಒಂದು ದಾರಿಯನ್ನು ನೋಡಿದನು. ಬಿಸಿಲು ಬಂತು, ಅವನು ತಪಸ್ಸು ಮಾಡಬೇಕಾದ್ರೆ ನೆರಳು ಬಂತು, ಗಾಳಿ ಬೀಸಿತು, ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನು ಆಸಿತು. ಅಲ್ಲಿ ಅವನು ತಪಸ್ಸು ಮಾಡಬೇಕಾದರೆ ಆ ಒಂದು ಹೊಳೆವಂತಹ ಒಂದು ಬೆಳಕು ಬಂತು. ಹಾಗೆಯೇ ಬಿಸಿಲು ಬಂತು, ನೆರಳು ಬಂತು, ಗಾಳಿ ಬಿಚ್ಚಿ ಬೀಸಿತು, ಒಮ್ಮೆ ಹಸಿರು ಬಂತು, ಒಮ್ಮೆ ಬಿಸಿಲು ಬಂತು. ಎಲ್ಲವೂ ಕೂಡ ಅವನಿಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ಸುತ್ತು ಹಾಕಿ ನಡ್ಕೊಂಡು ಹೋದರು. ಅವನನ್ನೊಮ್ಮೆ ಸುತ್ತು ಹಾಕಿ ಅಲ್ಲಿಂದ ಹೊರಟು ಹೋದರು. ದೀಪದಂತೆ ನಿಂತ ಇವಾಗೆ ನಮೋ ಎಂದು ನುಡಿದರು. ಯಾರು ಏನೇ ಮಾಡಿದರೂ ಕೂಡ ಅವನು ಅಚಲವಾಗಿ ತಪಸ್ಸಿನಲ್ಲಿಯೇ ನಿಂತು ಬಿಟ್ಟ ಬಾಹುಬಲಿ. ನಿಂತ ಹಾಗೆ ನಿಂತುಕೊಂಡು ಅವನು ಘೋರವಾದಂತಹ ತಪಸ್ಸನ್ನು ಮಾಡ್ತಾನೆ. ಹುಟ್ಟು ಮತ್ತು ಸಾವಿನ ಆಚೆಗೆ ಇರುವಂತಹ ಒಂದು ಬೆಳಕನ್ನು ನೋಡ್ತಾನೆ ಅವನ ತಪಸ್ಸು ಮಾಡಬೇಕಾದರೆ ಬೆಟ್ಟದಲ್ಲಿ ಶ್ರವಣ ಬೆಳಗೊಳದ ಇಂದ್ರಗಿರಿಯ ಬೆಟ್ಟದ ತುದಿಯಲ್ಲಿ ಅವನು ತಪಸ್ಸನ್ನು ಮಾಡಬೇಕಾದ್ರೆ ಬಿಸಿಲು ಬಂತು, ನೆರಳು ಬಂತು, ಗಾಳಿ ಬಂತು, ಬೀಸಿ ಹೋಯಿತು. ಒಮ್ಮೆ ಬಿಸಿಲು ಮತ್ತೊಮ್ಮೆ ಮಳೆ, ಹೀಗೆ ಸೂರ್ಯನೂ ಬಂದ, ಚಂದ್ರನೂ ಬಂದ. ಅವನನ್ನು ಸುತ್ತು ಹಾಕಿ ದೀಪದಂತೆ ಉರಿಯುತ್ತಿದ್ದಂತಹ ಅವನನ್ನು ನೋಡಿ ನಮೋ ಎಂದು ಕೈ ಮುಗಿದು ಅಲ್ಲಿಂದ ನಡೆದು ಹೋದರು. ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಗಮನಿಸಿ. ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು? ಇಷ್ಟು ಜನರು ಇಲ್ಲಿಗೇಕೆ ಬಂದು ನೆರೆದರು? ಇಷ್ಟೊಂದು ಜನ ಯಾಕೆ ಇಲ್ಲಿ ಬಂದು ಸೇರಿದ್ದಾರೆ? ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿದ್ದಾರೆ ಎಂದು ಆ ಪುಟ್ಟ ಮಗು ಅಜ್ಜನನ್ನು ಕೇಳುತ್ತಾರೆ. ಇಷ್ಟು ಜನ ಇಲ್ಲಿ ಏಕೆ ಬಂದು ಸೇರಿದ್ದಾರೆ? ಎಲ್ಲ ಜನರು ಕೂಡ ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿದ್ದಾರಲ್ಲ, ಏಕೆ ಎಂದು ಪುಟ್ಟ ಮಗು ತನ್ನ ತಾತನನ್ನು ಕೇಳಿದಾಗ ತಾತ ಹೇಳುತ್ತಾನೆ, ಮಗು ಇಂದು ಇವನಿಗಿಲ್ಲ ಹಾಳಿನಲ್ಲಿ ಸ್ನಾನವು, ದಾರಿಯಲ್ಲಿ ದಣಿದ ಇವರಿಗೆ ಇವನದೊಂದೇ ಧ್ಯಾನವು, ಮುದ್ದು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ ದುಗ್ಧ ಆಸನದಲ್ಲಿ ನಲಿವ ಮುಗ್ಧ
ಮಗುವಿನಂತಿಹ. ಇಲ್ಲಿ ಮಗು ಇಂದು ಇವನಿಗೆ ಇಲ್ಲಿ ಹಾಲಿನ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ದಾರಿಯಲ್ಲಿ ದಣಿದು ಅಂದರೆ ಬಳಲಿ ಬಂದ ಇವರಿಗೆ ಇವನದೊಂದೇ ಧ್ಯಾನ, ಇವನನ್ನು ಧ್ಯಾನ ಮಾಡುವುದೊಂದೇನೆ ಅವರ ಮನಸ್ಸಿನಲ್ಲಿ ಉಳಿಯುವುದು ಇವನೊಬ್ಬನೇ. ಮುದ್ದು ಮುಖದ ಬಾಹುಬಲಿ ಮುಗುಳ್ನಗುತ್ತಾ ಸಿದ್ಧನಾಗಿ ನಿಂತಿದ್ದಾನೆ. ದುಗ್ಧ ಆಸನದಲ್ಲಿ ನಲಿವ ಮುಗ್ಧ ಮಗುವಿನಂತಿಹ. ಅವನು ನಿಂತಹ ಆಸನದಲ್ಲಿ ನಲಿಯುತ್ತಿರುವಂತಹ ಮುಗ್ಧ ಮಗುವಿನಂತಹ ಮುಖ ಅವನದು ಎಂಬುದಾಗಿ ತಾತ ಹೇಳುತ್ತಾನೆ. ಮುಂದುವರಿಯುತ್ತಾ ಆ ಪುಟ್ಟ ಮಗು ಮತ್ತೆ ಹೀಗೆ ಕೇಳುತ್ತೆ, ತಾತ, ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು. ಬಾಹುಬಲಿಯೂ ಕೂಡ ನನ್ನ ಹಾಗೆಯೇ ನಿಂತು ಕಾಯುತ್ತಿರುವ ಕಣ್ಣ ತೆರೆದು ಮೊದಲ ಚೆಂಬಿಗೆ ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ. ಎರೆವ ಮುಂಚೆ, ಸೂರ್ಯ ಹುಟ್ಟುವುದಕ್ಕೆ ಮುಂಚೆ ಅಮ್ಮ ಕೂಡ ನನ್ನ ಮೈಗೆ ಎಣ್ಣೆಯನ್ನು ಹಚ್ಚಿ ನನಗೂ ಕೂಡ ಹೀಗೆಯೇ ನಿಲ್ಲಿಸುತ್ತಾಳೆ. ಬಾಹುಬಲಿಯೂ ಕೂಡ ನನ್ನ ಹಾಗೆಯೇ ನಿಂತು ಕಾಯುತ್ತಿರುವ ಕಣ್ಣು ತೆರೆದು, ಅವನು ಕೂಡ ಹಾಗೆಯೇ ಇಲ್ಲಿ ನಿಂತು ಎಲ್ಲರನ್ನ ಕಾಪಾಡುತ್ತಿದ್ದಾನೆ ಕಣ್ಣನ್ನು ತೆರೆದು. ಮೊದಲ ಚೆಂಬಿಗೆ ಗೊಮ್ಮಟೇಶ ನಕ್ಕು ಬಿಟ್ಟು ಬಿಟ್ಟ ಕಂಡು ಮುಗ್ಧ ನಂಬಿಕೆ. ಅವನ ಮುಗ್ಧ ನಂಬಿಕೆಯನ್ನು ಕಂಡು ಕಣ್ಣನ್ನು ತೆಗೆದು ಗೊಮ್ಮಟೇಶ್ವರ ಒಮ್ಮೆ ಮುಗ್ಧ ನಗೆಯನ್ನು ಬೀರಿದಂತಹ ಆ ಪುಟ್ಟ ಪೋರನನ್ನು ನೋಡಿ ನಕ್ಕು ಬಿಟ್ಟ. ಇದಾಗಿದೆ ಪದ್ಯ. 8ನೇ ತರಗತಿಯ 4ನೆಯ ಪದ್ಯ ನನ್ನ ಹಾಗೆಯೇ. ರಚನೆ ಸೂರಂ ಹೆಕ್ಕುಂಡಿ. ಪಾಠದ ಪೂರ್ವ ತಯಾರಿ, ಪದಗಳ ಅರ್ಥ, ಟಿಪ್ಪಣಿ ಹಾಗೂ ಪದ್ಯವನ್ನು ಓದುವುದರ ಮೂಲಕ ಪದ್ಯದ ಸಾರಾಂಶ. ಇನ್ನು ಪ್ರಶ್ನೋತ್ತರಗಳನ್ನು ಹೇಗೆ ಕೇಳಲಾಗಿದೆ ಒಮ್ಮೆ ನೋಡಿ. ಪ್ರಶ್ನೋತ್ತರಗಳಿಗೆ ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಬಿಟ್ಟ ಸ್ಥಳಗಳು. ಪ್ರಶ್ನೆ 1, ಬಾಹುಬಲಿ ಮೂರ್ತಿ ಇರುವ ಬೆಟ್ಟದ ಹೆಸರು ಡ್ಯಾಶ್ ಎಂದು ಕೇಳಲಾಗಿದೆ. ಇಂದ್ರಗಿರಿ ಬೆಟ್ಟ. ಬಾಹುಬಲಿಯ ಅಣ್ಣನ ಹೆಸರು ಏನು ಎಂದರೆ ಭರತ. ಬಾಹುಬಲಿಯು ಹುಟ್ಟು ಸಾವು ತಿಳಿಯಲು ಕಂಡುಕೊಂಡ ದಾರಿ ಯಾವುದು ಎಂದರೆ ತಪಸ್ಸನ್ನು ಆಚರಿಸುವುದು. ಸುರಂ ಹೆಕ್ಕುಂಡಿಯವರು ಡ್ಯಾಶ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಬಕುಳದ ಹೂವುಗಳು ಕೃತಿಗೆ ಸುರಂ ಹೆಕ್ಕುಂಡಿಯವರಿಗೆ ಪ್ರಶಸ್ತಿ ಬಂದಿದೆ. ಅದು ಎಂತಹ ಪ್ರಶಸ್ತಿ? ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇನ್ನು ಒಂದು ವಾಕ್ಯದ ಪ್ರಶ್ನೆಗಳನ್ನು ಗಮನಿಸಿ. ಬಾಹುಬಲಿಯನ್ನು ಕಂಡ ಮಗುವು ಅಜ್ಜನನ್ನು ಏನೆಂದು ಕೇಳಿತು? ಬಾಹುಬಲಿಯ ಏಕಾಂಗಿತನವನ್ನು ಕಂಡು ಮಗುವು ಕುತೂಹಲದಿಂದ ಕೇಳಿದ ಪ್ರಶ್ನೆಗಳು ಯಾವ್ಯಾವು? ಬಾಹುಬಲಿ ಯಾವ ಮೌಲ್ಯಗಳ ಸಂಕೇತ? ಬಾಹುಬಲಿಯ ತಪಸ್ಸು ಯಾವ ರೀತಿ ಇತ್ತು? ಬಾಹುಬಲಿ ಮೂರ್ತಿಯು ಮಜ್ಜನದ ಸಂದರ್ಭದಲ್ಲಿ ಹೇಗೆ ಗೋಚರಿಸುತ್ತದೆಂದು ಕವಿ ವರ್ಣಿಸಿದ್ದಾರೆ. ಸೂರ್ಯ ಚಂದ್ರರು ಬಾಹುಬಲಿಗೆ ಏಕೆ ನಮಿಸಿದರು? 7ನೇ ಪ್ರಶ್ನೆ, ಮಗುವಿನ ಮುಗ್ಧ ನಂಬಿಕೆಗೆ ಗೊಮ್ಮಟನ ಪ್ರತಿಕ್ರಿಯೆ ಏನು? ಭರತ ಬಾಹುಬಲಿಯರ ಸೆಣಸಾಟದ ಫಲಿತಾಂಶವೇನು? ಇವು ಒಂದು ವಾಕ್ಯದ ಪ್ರಶ್ನೆಗಳು. ಇನ್ನು 2-3 ವಾಕ್ಯದ ಪ್ರಶ್ನೆಗಳು, 8-10 ವಾಕ್ಯದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ವಿದ್ಯಾರ್ಥಿಗಳೇ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ವಿಡಿಯೋಗಳಿಗಾಗಿ. ಧನ್ಯವಾದಗಳು.